ಯತ್ನಾಳ್ಗೆ ವಿಪಕ್ಷ ನಾಯಕ ಸ್ಥಾನ ಸಿಗುತ್ತಾ? ಬಿವೈ ವಿಜೇಂದ್ರ ಯತ್ನಾಳ್ ಬಗ್ಗೆ ಹೇಳಿದ್ದೇನು? ಧರ್ಮಸ್ಥಳದಲ್ಲಿ ನಡೆಯಲಿದೆಯಾ ಬಿಜೆಪಿ ಶಾಸಕಾಂಗ ಸಭೆ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಕಳೆದ ಸುಮಾರು ಒಂದು ವಾರದಿಂದ ಬಿಜೆಪಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂತಹದ್ದು. ಅದಕ್ಕೆ ಕಾರಣ ವಿಧಾನ ಪರಿಷತ್ನ ಚುನಾವಣೆ. ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಬಿಜೆಪಿಯ ಶಾಸಕರು ಅಡ್ಡ ಮತದಾನ ಮಾಡಿರುವಂತಹ ಒಂದು ಬೆಳವಣಿಗೆ ಏನಿದೆಯಲ್ಲ, ಆ ಬೆಳವಣಿಗೆ ರಾಜ್ಯ ರಾಜಕಾರಣ, ಅದರಲ್ಲೂ ಕೂಡ ಕರ್ನಾಟಕದ ಬಿಜೆಪಿ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದನ್ನ ಪುನಃ ಪುನಃ ಸಾಬೀತಾಗಿರುವಂಥದ್ದು. ಬಿವೈ ವಿಜಯೇಂದ್ರ ಅವರ ನಸೀಬು ಸ್ವಲ್ಪನೂ ಕೂಡ ಸರಿಯಿಲ್ಲ ಅನ್ಸುತ್ತೆ. ಅವರು ಅಧಿಕಾರವನ್ನ ವಹಿಸಿಕೊಂಡ ದಿನದಿಂದ ಇಲ್ಲಿವರೆಗೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ರೀತಿಯಾಗಿ ಅವರನ್ನ ಕಾಡ್ತಲೇ ಇದೆ. ಅದು ಯಾವ ರೀತಿ ಅಂತಂದ್ರೆ, ಅವರ ಪಕ್ಷದಲ್ಲಿರುವಂತಹ ಒಂದಷ್ಟು ಜನ ಶಾಸಕರು ಅವರನ್ನ ಕೆಳಗಿಳಿಸಬೇಕು, ಅವರ ನಾಯಕತ್ವ ಸರಿಯಿಲ್ಲ ಅಂತೇಳಿ ಈಗಾಗಲೇ ಒಂದು ಬಣ ಬಿಜೆಪಿ ಹೈಕಮಾಂಡ್ಗೆ ದೂರನ್ನ ಕೊಡುತ್ತಲೇ ಬಂದಿದ್ದಾರೆ. ಜೊತೆಗೆ ಬೈ ಎಲೆಕ್ಷನ್ಗಳು, ಸುಮಾರು 5 ಬೈ ಎಲೆಕ್ಷನ್ಗಳು ಕೂಡ ನಡೆದಿರುವಂತಹದ್ದು. ಆ 5 ಬೈ ಎಲೆಕ್ಷನ್ಗಳಲ್ಲಿ ಬಿಜೆಪಿ ಸೋತು ಸುಣ್ಣವಾಗಿರುವಂಥದ್ದು. ಜೊತೆಗೆ ಪಕ್ಷದಲ್ಲಿ ಹಿಡಿತ ಇಲ್ಲದೆ ಇರುವಂತಹದ್ದು. ಇದೆಲ್ಲವೂ ಕೂಡ ಬಿವೈ ವಿಜಯೇಂದ್ರ ಅವರಿಗೆ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿರುವಂತಹದ್ದು. ಈಗ ಬಿವೈ ವಿಜಯೇಂದ್ರ ಅವರಿಗೆ ಅವರ ಸ್ಥಾನಕ್ಕೆ ಕುತ್ತು ಬರುವಂತಹ ಒಂದು ಸನ್ನಿವೇಶ ಈಗ ಎದುರಾಗಿರುವಂತಹದ್ದು. ಸುಮಾರು 5 ಉಪಚುನಾವಣೆ ಸೋತಿರುವಂತಹದ್ದು. ಜೊತೆಗೆ ಪಕ್ಷದಲ್ಲಿ ಯುವಕರಿಗೆ ಆದ್ಯತೆಯನ್ನು ಕೊಡ್ತಿರುವಂತಹದ್ದು, ಹಿರಿಯ ನಾಯಕರಿಗೆ ಆದ್ಯತೆ ಕೊಡದೆ ಅವರನ್ನ ಮೂಲೆ ಗುಂಪು ಮಾಡ್ತಿರುವಂತಹದ್ದು. ಎಕ್ಸಾಂಪಲ್ ಈಶ್ವರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಹೀಗೆ ಘಟಾನುಘಟಿ ನಾಯಕರುಗಳೆಲ್ಲರೂ ಕೂಡ ಸೈಡ್ ಲೈನ್ ಆಗಿದ್ದಾರೆ. ಅದಕ್ಕೆ ಬಿವೈ ವಿಜಯೇಂದ್ರ ಕಾರಣ ಅಂತ ನಾನು ಹೇಳಲ್ಲ. ಯಾಕೆಂತಂದ್ರೆ ಪಕ್ಷದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರುವಂತಹದ್ದು ಬಿಜೆಪಿ ರಾಜ್ಯಾಧ್ಯಕ್ಷರ ಜವಾಬ್ದಾರಿ ಕೂಡ ಆಗಿರುತ್ತೆ. ಆದರೆ ಅವರ ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾ ಆಗ್ತಿರುವಂತಹದ್ದು. ಅದು ಯಾವ ರೀತಿ ಅಂತಂತಂದ್ರೆ, ಅವರು ಯಾವುದನ್ನ ಮುಟ್ತಾರೋ ಅದೆಲ್ಲವೂ ಕೂಡ ಅವರಿಗೆ ಅಂದ್ರೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅನ್ನೋ ಒಂದು ಗಾದೆ ಮಾತಿದೆಯಲ್ಲ. ಸೊ ಆ ರೀತಿಯಾಗಿ ವಿಜಯೇಂದ್ರ ಅವರ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಬೈ ಎಲೆಕ್ಷನ್ ಅಲ್ಲಿ ಕೂಡ ಮೊನ್ನೆ ದಾವಣಗೆರೆ ಬೈ ಎಲೆಕ್ಷನ್ ಕೂಡ ಬಾಗಲಕೋಟೆಯಲ್ಲೂ ಕೂಡ ಸೋತರು, ದಾವಣಗೆರೆಯಲ್ಲೂ ಕೂಡ ಸೋತರು. ಸೊ ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಯಿತು. ಇನ್ನು ನೆಕ್ಸ್ಟ್ ಬೈ ಎಲೆಕ್ಷನ್ ಎರಡು ಬೈ ಎಲೆಕ್ಷನ್ ಇದಾವೆ. ಸೊ ಆ ಎರಡೂ ಬೈ ಎಲೆಕ್ಷನ್ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಈಗ ವಿಧಾನ ಪರಿಷತ್ನಲ್ಲಿ ಆದಂತಹ ಒಂದು ಕ್ರಾಸ್ ವೋಟಿಂಗ್ ಇದೆಯಲ್ಲ, ಆ ಕ್ರಾಸ್ ವೋಟಿಂಗಿಗೆ ವಿಜಯೇಂದ್ರ ಅವರು ಹೈಕಮಾಂಡ್ ಮುಂದೆ ತಲೆಬಾಗಿ ನಿಲ್ಲುವಂತಹ ಒಂದು ಪರಿಸ್ಥಿತಿ ಬಂದಿರುವಂತಹದ್ದು. ವಿಜೇಂದ್ರ ಅವರು ಒಂದು ಮಾತನ್ನ ಹೇಳಿದ್ರು, ನಾನು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸ್ತೀನಿ ಅಂತ. ಅಂದ್ರೆ ಅವರ ಶಾಸಕರಿಗೆ ಧರ್ಮಸ್ಥಳದಲ್ಲಿ ಯಾರ್ಯಾರು ಕ್ರಾಸ್ ವೋಟಿಂಗ್ ಮಾಡಿದರೋ ವಿಧಾನ ಪರಿಷತ್ತಲ್ಲಿ ಅವರೆಲ್ಲರನ್ನೂ ಕೂಡ ನಾನು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ಧರ್ಮಸ್ಥಳದಲ್ಲೇ ಬಿಜೆಪಿಯ ಶಾಸಕಾಂಗ ಸಭೆ ನಡೆಯುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇದಕ್ಕೆ ಅವರ ಪಕ್ಷದ ಶಾಸಕರು ಸುರೇಶ್ ಕುಮಾರ್ ಆಗಿರ್ಬೋದು, ಇನ್ನಿತರ ಹಲವಾರು ಶಾಸಕರು, ರೀ ಸ್ವಾಮಿ, ಆಣೆ ಪ್ರಮಾಣ ಯಾಕ್ರಿ ಮಾಡ್ತೀರಾ, ಧರ್ಮಸ್ಥಳದ ಆ ಒಂದು ಪವಿತ್ರವಾದ ಸ್ಥಳವನ್ನು ಯಾಕೆ ಹಾಳು ಮಾಡ್ತೀರಾ ಅನ್ನೋ ಒಂದು ಮಾತನ್ನ ಸುರೇಶ್ ಕುಮಾರ್ ಅವರು ಕೂಡ ಹೇಳಿದ್ರು. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆದ್ರೂ ಕೂಡ ಅಚ್ಚರಿ ಇಲ್ಲ, ಆಣೆ ಪ್ರಮಾಣ ಮಾಡಿಸಿದ್ರು ಕೂಡ ಅಚ್ಚರಿ ಇಲ್ಲ. ಆದ್ರೆ ಅದಕ್ಕೆ ವಿರೋಧ ಕೂಡ ಈಗ ವ್ಯಕ್ತವಾಗಿರುವಂತಹದ್ದು. ಎಸ್, ಅದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ, ಕುಮಾರ್ ಬಂಗಾರಪ್ಪ ಅವರು ಯತ್ನಾಳ್ ಅವ್ರನ್ನ ವಿಪಕ್ಷ ನಾಯಕ ಸ್ಥಾನದಲ್ಲಿ ಕೂರಿಸಿ, ಅಂದ್ರೆ ಆರ್ ಅಶೋಕ್ ಅವರಿಗೆ ಗೇಟ್ ಪಾಸ್ ಕೊಟ್ಟು ವಿಪಕ್ಷ ನಾಯಕನ ಸ್ಥಾನಕ್ಕೆ ಯತ್ನಾಳ್ ಅವ್ರನ್ನ ಕೂರಿಸಿ, ಅವಾಗ ಸರ್ಕಾರವನ್ನ ಬಗ್ಗು ಬಡಿಲಿಕ್ಕೆ ಅಥವಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ಲಿಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು, ಅಂದ್ರೆ ಕುಮಾರ್ ಬಂಗಾರಪ್ಪ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ವಿಜೇಂದ್ರ ಅವರು ಏನ್ ಹೇಳಿದ್ದಾರೆ ಗೊತ್ತಾ? ವಿಜೇಂದ್ರ ಅವರ ಹೇಳಿಕೆ ಏನಿದೆ ಗೊತ್ತಾ? ಆ ಹೇಳಿಕೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಶಾಕ್ ಆಗಿದ್ದಾರೆ. ನಾನು ಯಾರನ್ನ ಯಾವ ಸಂದರ್ಭದಲ್ಲಿ ಎಲ್ಲಿ ಕೂರಿಸ್ಬೇಕು, ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಿಮ್ಮ ಸಲಹೆ ಅಥವಾ ನಿಮ್ಮ ಒಂದು ಅಭಿಪ್ರಾಯಗಳನ್ನ ಹೇಳಿದ ತಕ್ಷಣ ನಾನು ನಿಮ್ಮ ಮಾತುಗಳನ್ನ ಕೇಳಬೇಕು ಅನ್ನೋ ಒಂದು ಏನು ಆ ಥರದ ಒಂದು ಏನು ಇದಿಲ್ಲ. ಸೊ ಹಾಗಾಗಿ
ನಾನು ಯಾರ ಮಾತನ್ನು ಕೂಡ ಕೇಳಲ್ಲ, ನನಗೇನ್ ಮಾಡಬೇಕು ಅದನ್ನು ಮಾಡ್ತೀನಿ ಅನ್ನೋ ಒಂದು ಅರ್ಥದಲ್ಲಿ ಮಾತನಾಡಿದೆ. ಅದು ಖಂಡಿತ ಕೂಡ. ಯಾಕೆಂತಂದ್ರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು, ಅವರಿಗೆ ಆ ಪವರ್ ಕೂಡ ಇರುತ್ತೆ. ಯಾರೋ ಒಬ್ರು ಶಾಸಕರು ಹೇಳಿದ ತಕ್ಷಣ ಅಥವಾ ಯಾರೋ ಒಬ್ರು ಮುಖಂಡ ಹೇಳಿದ ತಕ್ಷಣ ಅವ್ರ ಮಾತನ್ನೇ ಕೇಳಬೇಕು ಅಂತ ಏನಿಲ್ಲ, ಕೇಳಬಾರ್ದು ಅಂತಲೂ ಕೂಡ ಏನಿಲ್ಲ. ಎರಡೂ ಕೂಡ ಇರುತ್ತೆ. ಯಾಕೆಂತಂದ್ರೆ ಕೇಳಿದ್ರೆ ಅಟ್ಲೀಸ್ಟ್ ಏನೋ ಒಂದು ಸಜೆಷನ್ ಅಂತ ಅನ್ಕೋಬಹುದು. ಯಾಕೆ ಕೇಳಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರೆ, ನಾನೊಬ್ಬ ರಾಜ್ಯಾಧ್ಯಕ್ಷ, ನನಗೆ ಯಾರನ್ನು ಮಾಡಬೇಕು, ನನಗೆ ಯಾರನ್ನು ಸಜೆಸ್ಟ್ ಮಾಡಬೇಕು ಅಂತೇಳಿ ನನಗೆ ಅರಿವಿದೆ ಅನ್ನೋದು ಅದು ಅವರ ಒಂದು ವಿವೇಚನೆಗೆ ಬಿಟ್ಟಂತಹ ಒಂದು ವಿಚಾರ. ಸೊ ಈ ರೀತಿಯಾಗಿರುವಂತಹ ಒಂದು ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಯತ್ನಾಳ್ ಅವ್ರನ್ನ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂರಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ಅವ್ರದೇ ಆದಂತಹ ಒಂದು ಶೈಲಿಯಲ್ಲಿ ಹೇಳಿದ್ದಾರೆ. ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಯಲ್ಲಿ ನಿಂತ್ಕೊಂಡು ಗೆಲ್ಲದಕ್ಕೆ ಆಗದಂತ ಇರುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ಇವತ್ತು ಆ ಸ್ಥಾನ ಕೊಡಿ, ಈ ಸ್ಥಾನ ಕೊಡಿ, ಅವ್ರಿಗೆ ಇದನ್ ಕೊಡಿ, ಅದನ್ನ ಕೊಡಿ ಅಂತ ಕೇಳ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ ಅನ್ನೋ ಒಂದು ಅರ್ಥದಲ್ಲೇ ಈಗ ವಿಜೇಂದ್ರ ಅವರು ಹೇಳಿರುವಂಥದ್ದು. ಸೊ ಈ ಒಂದು ವಿಚಾರ ಬಿಜೆಪಿಯಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಒಂದು ಕಡೆ ಆಣೆ ಪ್ರಮಾಣ, ಎಲ್ಲಾ ಶಾಸಕರನ್ನು ಆಣೆ ಪ್ರಮಾಣ ಮಾಡಿಸ್ತೀನಿ ಅಂತ ಹೇಳಿರುವಂಥದ್ದು, ಜೊತೆಗೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಈಗ ಕುತ್ತು ಬಂದಿರುವಂತಹದ್ದು. ಸೊ ಈ ಎಲ್ಲಾ ವಿಚಾರಗಳನ್ನ ವಿಜೇಂದ್ರ ಅವರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂತಹದ್ದು. ಸದ್ಯಕ್ಕಂತೂ ಬಿಜೆಪಿ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಏನು ಬೇಕಾದ್ರೂ ಆಗ್ಬೋದು. ಒಂದು ವಿಜಯೇಂದ್ರ ಅವರ ಬುಡಕ್ಕೆ ಬಂದರೂ ಕೂಡ ಅಚ್ಚರಿ ಇಲ್ಲ, ಅಥವಾ ಆರೋಷಕ್ ಅವರ ಬುಡಕ್ಕೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಹೈಕಮಾಂಡ್ ಮೇಲೆ ಈಗ ಇರುವಂತಹ ಒಂದು ಡಿಸಿಷನ್, ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ಬೇಕು ಆ ನಿರ್ಧಾರಕ್ಕೆ ಬದ್ಧರಾಗಬೇಕು. ಈಗಾಗಲೇ ಅಮಿತ್ ಶಾ ಅವರು ಕೂಡ ಯಾರ್ಯಾರು ಕ್ರಾಸ್ ವೋಟಿಂಗ್ ಮಾಡಿದಾರೋ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಅವರು ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ಕೆಲಸವನ್ನ ವಿಜೇಂದ್ರ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ. ಯಾರ್ಯಾರು ಕ್ರಾಸ್ ವೋಟಿಂಗ್ ಮಾಡಿದಾರೋ ಆ ಕ್ರಾಸ್ ವೋಟಿಂಗ್ ಮಾಡಿರುವಂತವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೂಡ ಆಗ್ಲೇಬೇಕಾಗುತ್ತೆ. ಕ್ರಾಸ್ ವೋಟಿಂಗ್ ಮಾಡೋದು ಕೂಡ ಒಂದೇನೆ, ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿ ಪಕ್ಷದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಜೆಡಿಎಸ್ ಪಕ್ಷ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪಕ್ಷದಲ್ಲಿ ಇದ್ಕೊಂಡು ಕ್ರಾಸ್ ವೋಟಿಂಗ್ ಮಾಡೋದು ಒಂದೇ, ಅವರ ತಾಯಿಗೆ ಅವಮಾನ ಮಾಡೋದು ಒಂದೇ ಅನ್ನೋ ಅರ್ಥದಲ್ಲಿ ಈಗಾಗಲೇ ಹಲವಾರು ಶಾಸಕರು ಕೂಡ ಹೇಳಿರುವಂಥದ್ದು. ಅಂದ್ರೆ ಸುರೇಶ್ ಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಇದೇ ಮಾತನ್ನ ಹೇಳಿದ್ದಾರೆ ಅವರು. ತುಂಬಾ ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ, ತುಂಬಾ ಜೆಂಟ್ಲ್ಮ್ಯಾನ್ ಸುರೇಶ್ ಕುಮಾರ್ ಅವರು. ತನ್ನ ತಾಯಿಗೆ ನಾನು ಗೌರವವನ್ನ ಎಷ್ಟು ಕೊಡ್ತೀನೋ ಅಷ್ಟೇ ಗೌರವವನ್ನು ನನ್ನ ಪಕ್ಷಕ್ಕೂ ಕೂಡ ಕೊಡ್ತೀನಿ. ತನ್ನ ತಾಯಿಗೆ ಅವಮಾನ ಮಾಡೋದು ಒಂದೇ, ತನ್ನ ಪಕ್ಷಕ್ಕೆ ಅವಮಾನ ಮಾಡೋದು ಒಂದೇ. ನೀವು ಯಾಕೆ ಆಣೆ ಪ್ರಮಾಣ ಅಂತಂತೇಳಿ ಧರ್ಮಸ್ಥಳದಲ್ಲಿ ಆ ಒಂದು ಪವಿತ್ರವಾದಂತಹ ಒಂದು ಸ್ಥಳವನ್ನು ಯಾಕೆ ನೀವು ಹಾಳು ಮಾಡ್ತೀರಾ? ಬಿಟ್ಬಿಡಿ. ಯಾರ್ಯಾರು ಏನೇನ್ ಮಾಡಿದಾರೋ ಅವರವರ ಮನಸ್ಸಾಕ್ಷಿಗೆ ಬಿಟ್ಟಂತಹ ವಿಚಾರ. ಸೊ ಅಂತವ್ರ ಮೇಲೆ ನೀವು ಕ್ರಮ ತಗೊಳ್ಳಿ, ಅದನ್ನ ಬಿಟ್ಟು ಆಣೆ ಪ್ರಮಾಣ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ಈಗ ಸದ್ಯಕ್ಕೆ ಆಣೆ ಪ್ರಮಾಣದ ಮಟ್ಟಿಗೆ ಈಗ ಬಿಜೆಪಿ ಪಕ್ಷದಲ್ಲಿ ಬಂದಿರುವಂಥದ್ದು, ಜೊತೆಗೆ ವಿಪಕ್ಷ ಸ್ಥಾನ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ, ಈ ಎಲ್ಲಾ ಸ್ಥಾನಗಳಿಗೂ ಕೂಡ ಬೇರೆ ಯಾರಾದ್ರೂ ಬರ್ತಾರಾ ಏನು ಎತ್ತರದ್ದು ಕೂಡ ಮುಂಬರುವಂತ ದಿನಗಳಲ್ಲಿ ಗೊತ್ತಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ನ್ಯೂಸ್. ಥ್ಯಾಂಕ್ ಯು.